सभी को नमस्कार। मैं गोविंद पारिक हृदय से स्वागत करता हूं आप सभी का आपके अपने चैनल पारिक प्रेजेंटेशंस के दांडेली दैनिक समाचार पर। आज तारीख है 14 जुलाई वार सोमवार। तो चलिए शुरू करते हैं आज के समाचार। नमस्कार, मैं दिशा आचार्य। कर्नाटक सरकार द्वारा पंच गारंटी योजना में आने वाली शक्ति योजना का लाभ महिला को पूर्णतः पहुंचाने पर दांडेली के बस स्टैंड में पंच गारंटी समिति, ब्लॉक कांग्रेस समिति व कार्यकर्ताओं ने मिलकर KSRTC बस की पूजा की। देवताभ्यो नमः, कुलदेवताभ्यो नमः, ग्रामदेवताभ्यो नमः, प्राणदेवताभ्यो नमः, वासुदेवताभ्यो नमः, आराध्यदेवताभ्यो नमः, इत्यादि नमः। संग्रामे संगड़े जय विघ्न जय संग्रामे संगड़े जय विघ्न जय राम अनिल इधर ये करते तो सर आगमन सर इधर यार स्नान ಮಾಡಿಲ್ಲ ಎಲ್ಲ ಸ್ನಾನ ಆತಿ ಈಗ ಇದು ಮೋಟರ್ಗೆ ನೈವೇದ್ಯ ಮಾಡೋದು ಆ ಕಡೆ ನನ್ನ ಆತ್ಮೀಯರೇ, ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಘನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್ ಸಿದ್ದರಾಮಯ್ಯಜಿಯವರ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಂಥ 5 ಯೋಜನೆಗಳಲ್ಲಿ ಒಂದು ಶಕ್ತಿ ಯೋಜನೆ. ಈ ಯೋಜನೆಯನ್ನು ಇವತ್ತು 2 ವರ್ಷ ಸಂಪೂರ್ಣ ಯಶಸ್ವಿಯಾಗಿ ಆಗಿದೆ. ಅದೇ ರೀತಿ 500 ಕೋಟಿಗಿಂತ ಹೆಚ್ಚಿನ ಮಹಿಳೆಯರು ಪ್ರವಾಸವನ್ನು ಮಾಡಿದ್ದಾರೆ. ಇದೊಂದು ಸಂತೋಷದ ಒಂದು ಸಂಭ್ರಮ. ಅದು ನಾವು ನಮ್ಮ ವಾಹನದಲ್ಲಿ ಓಡಾಡಿದ ಇವತ್ತು ವಾಹನಕ್ಕೆ ಒಂದು ಪೂಜೆ ಮಾಡುವ ಮೂಲಕ ಈ ನಮ್ಮ ಸಂತೋಷವನ್ನು ನಾವು ಅರ್ಪಿಸಿದ್ದೇವೆ. ಹಾಗೂ ಇವತ್ತು ಬಂದಂಥ ಇವತ್ತು ನಮ್ಮ ದಾಂಡೇಲಿ ನಗರಸಭಾ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾನ್ಯ ನಮ್ಮ ಮೋಹನ್ ಹಲ್ವಾಯಿಯವರು ಹಾಗೂ ನಮ್ಮ ನಗರಸಭೆಯ ಹಿರಿಯ ಸದಸ್ಯರಾದ ಯಾಸ್ಮಿನ್ ಮೇಡಮ್ ಅವರು ಹಾಗೂ ನಮ್ಮ ಪಂಚ ಗ್ಯಾರಂಟಿಯ ಎಲ್ಲ ತಾಲೂಕು ಸದಸ್ಯರು, ಜಿಲ್ಲಾ ಪಂಚ ಗ್ಯಾರಂಟಿ ಸದಸ್ಯರು ಹಾಗೂ ಎಲ್ಲ ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿಯಂದರು ಎಲ್ಲರೂ ಇವತ್ತು ಇಲ್ಲೇ ಪಾಲ್ಗೊಂಡಿದ್ರಿ. ಅದೇ ರೀತಿ ಇವತ್ತು ನಾವು ಇಷ್ಟೆಲ್ಲ ಸೇವೆ ಕೊಡಲಿಕ್ಕೆ ಆದೇಶ ಮಾಡಿದರೆ ಇಲ್ಲಿ ಸೇವೆ ಕೊಡುವಂಥ ನಮ್ಮ ಈ ಇಲಾಖೆಯ ವ್ಯವಸ್ಥಾಪಕರು, ಚಾಲಕರು, ನಿರ್ವಾಹಕರು ಇವ್ರದೇ ಪ್ರಮುಖವಾದ ಪಾತ್ರ ಇದೆ. ಇದರಲ್ಲಿ ಇನ್ನೂ ಒಂದು ವಿಷಯ ಏನೆಂದ್ರೆ ನಮ್ಮ ದಾಂಡೇಲಿ ತಾಲೂಕಿಗೆ ಹೋದ ಬಾರಿರೋ
ರಿಪೋರ್ಟ್ ನೋಡಿದಾಗ ನಮ್ಗೆ ಗೊತ್ತಾಯಿತು ಪ್ರತಿ ತಿಂಗಳ 3 ಲಕ್ಷ ಮಹಿಳೆಯರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದಾಂಡ್ಲಿ ಸಣ್ಣ ಒಂದು ತಾಲೂಕಿದು. ಈ ತಾಲೂಕಲ್ಲಿ 3 ಲಕ್ಷ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ನಮ್ಮ ತಾಯಂದಿರು. ಇದರದ ಎಲ್ಲ ಲಾಭ ಪಡೆದುಕೊಳ್ತಾರೆ ಅನ್ನೋದು ಇನ್ನೂ ಒಂದು ಈ ಯೋಜನೆ ಮಾಡಿದ್ದಕ್ಕೆ ಜನರಿಗೆ ಒಂದು ಸೌಲಭ್ಯ ಆಗಿದೆ ಅಂತೇಳಿ ನಮ್ಗೆ ತಿಳಿದು ಬಂದಿದೆ. ಈ ಮುಖಾಂತರ ಈ ಜನರ ನೋಡುವ ಸಂಖ್ಯೆಯನ್ನು ನೋಡಿದಾಗ ಇದರದು ಅವಶ್ಯಕತೆ ಇದೆ, ಈ ಯೋಜನೆ ಅವಶ್ಯಕತೆ ಇದೆ ಅಂತೇಳಿ ನಮ್ಗೆ ತಿಳಿದು ಬಂದಿದೆ. ಈ ನಮ್ಮ KSRTC ಇಲಾಖೆಯ ವ್ಯವಸ್ಥಾಪಕರು, ಚಾಲಕರು, ನಿರ್ವಾಹಕರು ಇವರು ನಮ್ಮ ದಾಂಡ್ಲಿ ನಗರದಲ್ಲಿ ಪ್ರತಿದಿನ 10,000ರಿಂದ 12,000 ಜನ ಪ್ರವಾಸ ಮಾಡಿದ್ರೂ ಸಹ ಅವರು ವ್ಯವಸ್ಥೆ ಮಾಡಿ ಅವ್ರ ಸೇವೆಯನ್ನು ಕೊಟ್ಟಿದ್ದಾರೆ. ಇದೇ ಥರ ಇನ್ನೂ 4 ಯೋಜನೆಗಳಿವೆ. ಅವು ಸಹ ಉತ್ತಮವಾಗಿ ಆ ಇಲಾಖೆದವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಬಂದಂಥ ಎಲ್ಲರಿಗೂ, ನಗರಸಭಾ ಸದಸ್ಯರಿಗೆ ಎಲ್ಲರಿಗೂ, ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರಿಗೂ, ಹಾಗೂ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ಎಲ್ಲರಿಗೂ ನಾನು, ಹಾಗೂ ನಮ್ಮ ಈ ತಾಲೂಕ್ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಾದ ಆದಿಬ್ ಬದಿ ಸಾಹೇಬ್ರು ಬಂದಿದ್ದಾರೆ. ನಿನ್ನೆಯಿಂದ ಕಂಟಿನ್ಯೂ ನಮ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಫಂಕ್ಷನ್ ಬಗ್ಗೆ. ನಮ್ಗೆ ಭಾಳ ಖುಷಿ ಆಯಿತು. ಇದು ಅವರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನುಡಿದಂತೆ ನಡೆದ ಸರ್ಕಾರದ 2 ವರ್ಷದ ಈ ಶಕ್ತಿ ಯೋಜನೆಯ 2 ವರ್ಷ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಾವೇನು ಕಾರ್ಯನಿರ್ವಹಿಸಿದ್ದು ನಮ್ಮ ಸರ್ಕಾರ, ರಾಜ್ಯದ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದ ಉದ್ದ ಅಗಲಕ್ಕೂ ಎಲ್ಲೂ ಬೇಕಾದರೂ ಹೋಗ್ಬೋದು ಅನ್ನೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರ ಒಂದು ಸಂಕಲ್ಪ ಇತ್ತು. ಬಡತನದಲ್ಲಿ ಜೀವನ ಸಾಗಿಸುವವರಿಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಲಿಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ಹೋಗಲಾಡಿಸ್ಬೇಕು. ಮಹಿಳೆಯರು ಕೂಡ ತಮ್ಮ ಕಾರ್ಯಕ್ಕೆ, ತಮ್ಮ ಊರಿಗೆ, ತಮ್ಮ ತವರೂರಿಗೆ ಅಥವಾ ತಮ್ಮ ಕೆಲಸದ ವಿಧವಾಗಿ ಓಡಾಡಲಿಕ್ಕೆ ಒಂದು ದೊಡ್ಡ ಕನಸನ್ನು ಕಂಡಿದ್ರು. ಸರ್ಕಾರ ಕುಂತ ತಕ್ಷಣವೇ ಮೊದಲನೇದಾಗಿಯೇ ಶಕ್ತಿ ಯೋಜನೆಯನ್ನು ಪ್ರಾರಂಭಗೊಳಿಸಿದ್ರು. ಇದು 2 ವರ್ಷ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಹಾಗಾಗಿ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತಕ್ಕೆ ಬಂದದೆ, ಪಂಚ ಗ್ಯಾರಂಟಿಯಲ್ಲಿ ಇದು ಒಂದು ಗ್ಯಾರಂಟಿ ಯೋಜನೆ. 5 ಯೋಜನೆಗಳು ಕೂಡ ರಾಜ್ಯದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದ್ದಾವೆ. ಎಲ್ಲ ಬಡ ಜನರು, ಮಧ್ಯಮ ವರ್ಗದ ಜನರು ಇದರ ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ. ತಾವು ಕಂಡಂಗೆ 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಬಸ್ನಲ್ಲಿ ಓಡಾಡಲಿಕ್ಕೆ ಈ ಬಸ್ಸಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಇಟ್ಟಿದ್ದೀವಿ. ಕರೆಂಟ್ ಮನೆಯಲ್ಲಿ ಎಲ್ಲರಿಗೂ ಫ್ರೀ ಮಾಡಿದ್ದೀವಿ. ಆಮೇಲೆ ವಿದ್ಯಾನಿಧಿ ಮಕ್ಕಳನ್ನು ಯಾರು ITI ಆಗಿದ್ದಾರೆ, ಡಿಗ್ರಿ ಆಗಿದ್ದಾರೆ, ಡಿಪ್ಲೊಮಾ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ನೌಕರಿ ತಗೋರಿ 2 ವರ್ಷದವರೆಗೆ ಅವರಿಗೆ ವಿದ್ಯಾನಿಧಿಯನ್ನು ಪೂರೈಸುವಂಥ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ 2,000 ರೂಪಾಯಿ ಪ್ರತಿಯೊಂದು ಮಹಿಳೆಯರ ಮನೆಯ ಮುಖ್ಯಸ್ಥೆಯ ಅಕೌಂಟಿಗೆ 2,000 ರೂಪಾಯಿ ಹೋಗ್ತಾ ಇದೆ. ತಾವು ನೋಡಬೇಕು, ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಯಾವ ಸರ್ಕಾರವೂ ಕೂಡ ಈ ರೀತಿಯ ಯೋಜನೆಗಳು ತಂದಿಲ್ಲ. ಈ ಎಲ್ಲ ಯೋಜನೆಗಳು ಯಶಸ್ವಿಯಾಗಿ ನಡೆಸುತ್ತಾ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೋಡು ಎತ್ತು DK ಶಿವಕುಮಾರ್ಜಿ ಈ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರ ಕನಸಿನ ಈ ಯೋಜನೆಗಳು ಯಶಸ್ವಿಯಾಗಿಕೊಂಡಿದ್ದಾವೆ. ಮುಂದೂ ಕೂಡ 3 ವರ್ಷ ನಾವು ಯಶಸ್ವಿಯಾಗಿ ಪೂರೈಸ್ತೀವಿ. ಬರುವ ದಿನಗಳಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂದೇ ಬರ್ತದೆ. ಇದರ ಜೊತೆಗೆ ಈ ಎಲ್ಲ ಯೋಜನೆ ಜೊತೆಗೆ ಮತ್ತು ಹೆಚ್ಚಿನ ಯೋಜನೆಗಳು ಬಡವರಿಗಾಗಿ ಯೋಚಿಸ್ತಾರೆ ಮತ್ತು ನಿರ್ಮಿಸ್ತಾರೆ ಅನ್ನುವಂಥ ಭರವಸೆಯೂ ಕೂಡ ಇದೆ. ಹಾಗಾಗಿ ಈ 2 ವರ್ಷದ ಶಕ್ತಿ ಯೋಜನೆ ಬಹಳ ಯಶಸ್ವಿಯಾಗಿಗೊಂಡಿದೆ. ಮಹಿಳೆಯರಿಗಾಗಿ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತಾವೆಲ್ಲರೂ ಇವತ್ತು ನಾನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ 500 ಕೋಟಿ ಜನ ಮಹಿಳೆಯರನ್ನು ಪ್ರವಾಸ ಮಾಡಿದಾರೆ. ಸಣ್ಣ ಮಾತಲ್ಲ. ಈ ಯೋಜನೆ ಜೊತೆಯಲ್ಲಿ ಯಶಸ್ವಿಯಾಗಿ ಬಸ್ಗಳು ಎಲ್ಲ ಸರಿಯಾಗಿ ನಡೀತಾ ಇದ್ದಾವೆ. ಕಾರ್ಯನಿರ್ವಾಹಕರು ಅಥವಾ ಚಾಲಕರು ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಯೋಜನೆ, ಎಲ್ಲ ಯೋಜನೆಗಳು ಸರಿಯಾಗಿ ನಡೀತಾ ಇದ್ದಾವೆ. ನಮ್ಮ ಸರ್ಕಾರಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಮೂಲಕ. ನಮಸ್ಕಾರ. ये योजना है, इसमें लेडीज़ के लिए, महिलाओं के लिए बस का जो सफ़र है, आप लोग जानते ही हैं कि अब जैसा आपको बताया गया 500 जो करोड़ लोग जो यहाँ पे महिला और जो सफ़र किए हैं, तो हमारे कर्नाटक में मोस्टली 3 करोड़
होंगे, शायद 3 करोड़ लेडीज होंगे, तो 500 करोड़ लोग ट्रैवल किए हैं। मतलब हर एक लेडीज जो है 100 से 200 बार ये बस में सफ़र किए। तो आप लोग समझ सकते हैं कि कर्नाटक सरकार ने पूरी हमारे देश में जो बताया था कि जिस तरीके से, क्योंकि अपोजिशन ने ये चीज़ को हाईलाइट किया था कि ये योजना नहीं कर सकते, क्योंकि उनको जो उन्होंने प्रणाली के में दिए थे वो कर नहीं सके, क्योंकि उनको करने को नहीं आया। तो कांग्रेस एक ही ऐसी पार्टी है जो अपना योजना या जो चीज़ हम लोग बताते हैं वो करते हैं। मतलब जैसा बताया वैसा आज सिद्धरामैया सरकार ने 5 गारंटी पूरी तरह से सफल होते हुए 2 साल कंप्लीट हुए हैं, और आज का ये प्रोग्राम यही है कि आगे भी हम 3 साल इसको कंप्लीट करेंगे और हमारे अपोजिशन को दिखाएंगे कि कांग्रेस हर जो चीज़ बोलती है वो करती है। गरीबों के लिए जो कांग्रेस ने काम किया है और आगे भी करेगी, ये आप लोगों को बताए हैं। और जितने भी अपने महिला, जितने भी लोग यहाँ पे आए हैं, कांग्रेस की ये योजना है वो जिस तरीके से किए, तो अपने जो अपोजिशन के लोग हैं या जो लोग नहीं समझते उनको भी पता है, क्योंकि आगे कांग्रेस रहेगी तो ये सब योजना कंटिन्यू रहेगी। तो आज यहाँ पे मौजूद 5 गारंटी के अध्यक्ष हैं, हमारे ब्लॉक अध्यक्ष हैं, कांग्रेस हमारे पार्टी के काउंसलर्स हैं, और जितने भी हमारे कांग्रेस पार्टी के मुखंड लोग यहाँ पे हैं, महिलाएं जितने भी आए हैं, सबको और एक बार ये गारंटी का योजना के प्रोग्राम में स्वागत करते हुए मेरी बात को ख़त्म करता हूँ। नमस्कार, मैं कांचना कांबळे। बेथस ब्रदरन क्रिश्चियन असेंबली मारुति नगर में यजगल गज्जा फाउंडेशन ने दांडेली पास्टर फेलोशिप के 2 वर्ष पूर्ण होने पर पास्टर क्रिस्टोफर, पास्टर जॉर्ज तलपाटी, पास्टर प्रभाकर असादी का सम्मान किया। चर्च को पूर्ण सहयोग देने के लिए पास्टर पेत्रो रुद्रपाटी, पास्टर डेविड इब्राहिम और मार्क एनकोंडा जी का सम्मान किया। ప్రియులారా, ఈ యొక్క గాంధీ పాస్టర్ ఫెలోషిప్ ఈరోజు కూడికలో అధ్యక్షతలో ప్రభాకర్ ఆసాదయ్య గారు నడిపించారు. వారికి మా హృదయపూర్వక వందనములు. ಈ ಸಮಯದಲ್ಲಿ ನಮ್ಮ ಸಭೆಗೆ ಬಹಳ ಹೆಲ್ಪ್ ಮಾಡಿದ್ದವ್ರಿಗೋಸ್ಕರ, ಎರಡನೇದು ದಾಂಡೇಲಿ ಪಾಸ್ಟರ್ ಫೆಲೋಶಿಪ್ ಆಗಿ 2 ವರ್ಷ ಆಗಿದೆ. ಆದ ಕಾರಣ ಡೈರೆಕ್ಟರ್ ರೆವರೆಂಡ್ ಕ್ರಿಸ್ಟೋಫರ್ ಐವಾರ್ ಸರ್, ಅಧ್ಯಕ್ಷರಾದ ರೆವರೆಂಡ್ ಜಾರ್ಜ್ ಸರ್ ಮತ್ತು ಉಳಿದ ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲರೂ ಸೇರಿ 2 ವರ್ಷ ಯಾವುದೇ ಭಿನ್ನಮತ ಇಲ್ಲದಂಗೆ ನಡೆಸಿದ್ದಕ್ಕೋಸ್ಕರ ಬೆಥೆಸ್ಡಾ ಬ್ರದರನ್ ಕ್ರಿಶ್ಚಿಯನ್ ಅಸೆಂಬ್ಲಿಯಿಂದ ನಾವು ಅಭಿನಂದನೆ ಮಾಡುತ್ತಿದ್ವಿ. ಹಾಗಾಗಿ ಮೊದಲನೇದಾಗಿ ಡೈರೆಕ್ಟರು ಕ್ರಿಸ್ಟೋಫರ್ ಸರ್ గారికి ನಾವು ಶಾಲವನ್ನು ಹೊಂದಿಸಿ ಸನ್ಮಾನ ಮಾಡ್ತೀವಿ. ಅವರಿಗೆ ನಮ್ಮ ಸಭಾಪಾಲಕರಾದ ಯಾಕೋಬಿನ್ಲಾ ಅವರು ಸಾರ್ಗೆ ಶಾಲವನ್ನು ಹೊಂದಿಸ್ತಾರೆ. ಎಲ್ಲರೂ ಚಪ್ಪಾಳ ತಟ್ಟರು. ಅದೇ ವಿಧವಾಗಿ ಎರಡನೇದು ಪಾಸ್ಟರ್ ರೆವರೆಂಡ್ ಜಾರ್ಜ್ ತಲಪಾಟಿ గారు ಅಧ್ಯಕ್ಷತೆಯಲ್ಲಿ ದಾಂಡೇಲಿ ಪಾಸ್ಟರ್ ಫೆಲೋಶಿಪ್ನ ಎಲ್ಲರನ್ನು ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಸಕ್ರಮವಾಗಿ ನಡೆಸ್ಕೊಂಡು ಬಂದು 2ನೇ ವರ್ಷ ಕಾಲಿಟ್ಟಿದ್ವಿ. ದೇವರ ಅವರ ಆಯುರಾರೋಗ್ಯದಿಂದ ಮುಂದೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇವಕರನ್ನು ಸಭೆಯಲ್ಲಿ ಸೇರಿಸಬೇಕಾಗಿ ಅವ್ರಿಗೂ ನಾವು ಸಭೆಯಿಂದ ಸನ್ಮಾನಿಸ್ತಿದ್ದೀವಿ. ಅಧ್ಯಕ್ಷ గారికి ಪಾಸ್ಟರ್ ಪ್ರಭಾಕರ್ ತಲಪಾಟಿ ಅವರು ಶಾಲವನ್ನು ಹೊಂದಿಸ್ತಾರೆ. ಜಲ್ದಿ ಬರಬೇಕು. ಟೈಮು ನಾವು ಕರೆಕ್ಟ್ 8:30 ಮುಗಿಸೋಣ. ಧನ್ಯವಾದಗಳು. ಶಾಲಾ ಮುಗಿಸಿದ ಪಾಸ್ಟರ್ గారికి ಅಧ್ಯಕ್ಷರಿಗೆ ನಮ್ಮ ಸಭೆಯಿಂದ ವಂದನೆಗಳು ಅರ್ಪಿಸ್ತೀವಿ. ಅದೇ ವಿಧವಾಗಿ ಮೂರನೇದು, ನಮ್ಮ ಸಭೆ ಗತ 2-3 ವರ್ಷದಿಂದ ತುಂಬ ಕಷ್ಟದಲ್ಲಿ ಸಮಸ್ಯೆಯಲ್ಲಿದ್ದೀವಿ. ಆದರೆ ನಮ್ಮನ್ನು ಆಧರಣವಾಗಿ
ಪಾಸ್ಟರ್ ರುದ್ರಪಾಟಿ ಪೇತ್ರನಯ್ಯ ಅವರು ನಮ್ಮನ್ನು ಸತ್ಯವಾಗ ಮುಖಾಮುಖಿ ನೋಡದೆ ಯಥಾರ್ಥವಾಗಿ ಯಾರದೇ ಅನ್ಯಾಯ ಆಗಬಾರ್ದಂತ ಖಂಡಿತವಾಗಿ ಮಾತಾಡಿ ನಮಗೆ ನ್ಯಾಯ ಒದಗಿಸಿಕೊಟ್ಟರು. ನಮ್ಮ ಬೆತಸ್ತ ಬ್ರದರ್ ಕ್ರಿಶ್ಚಿಯನ್ ಅಸೆಂಬ್ಲಿಯಿಂದ ಅವರನ್ನು ನಾವು ಶಾಲಾ ವಂದಿಸಿ ಅವರನ್ನು ಸ್ವಾಗತ ಮಾಡ್ತೀವಿ. ಅವರಿಗೆ ನಮ್ಮ ಸಭೆಯ ಹಿರಿಯರಾದ ಮಾರ್ಕ್ ಇಳ್ಕೊಂಡವರು ನೀವು ಇಬ್ಬರು ಅನ್ನ ನಮ್ಮಲ್ಲಿ ಇದ್ದರು. ಅದೇ ವಿಧವಾಗಿ ನಾನು ಕ್ಷಮಿಸಿರಿ. ದಾಂಡೇಲಿ ಪಾಸ್ಟರ್ ಫೆಲೋಶಿಪ್ಪು ಬಾಡಿನ ಫೀಸ್ನ ತೆಗೆದುಕೊಂಡೇ ನಾನು ಮರ್ತೋಗಿದ್ದೀನಿ. ಪಾಸ್ಟರ್ ಸೆಕ್ರೆಟರಿ ಆದ ಪ್ರಭಾಕರ್ ಆಸಾದ್ ಅವರನ್ನು ನಾವು ಇದು ನಮ್ಮ ಸಭೆ ನಾವು ನಮ್ಮ ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಿದ್ದೀವಿ. ಅವರಿಗೆ ನಮ್ಮ ಸಭೆಯ ಯವನಸ್ಥನಾದ ಆಕಾಶ್ ಅವರು ಶಾಲವನ್ನು ಹೊಂದಿಸ್ತಾರೆ. ಯಾಕೋ ನೋಟಿಸ್ತಾರೆ ಚಿನ್ನ ಕಂಟ್ರಿ ಕಾದು ಯೂಟ್ಯೂಬ್ ಅದೇ ವಿಧವಾಗಿ ಮಾರ್ಕು ಇರುಕೊಂಡ ಯಾಕಂದರೆ ಪೊಲೀಸ್ ಸ್ಟೇಷನಲ್ಲಿ ನಾನು ಎಲ್ಲ ಸಭೆಯವರನ್ನು ಬೇಡ್ತೀನಿ, ನಮಗೆ ನ್ಯಾಯ ಒದಗಿಸ್ಕೊಡ್ರಿ. ದೇವ್ರ ಮಕ್ಕಳಿದ್ವಿ, ಬೈಬಲ್ ಓದ್ತೀವಿ, ನನ್ನನ್ನೇ ತಪ್ಪನಾಗ ಕೈ ಎತ್ತಿ ಹಿಡಿತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ. ಅಂದಮೇಲೆ PSA ಕಡೆ ಧೈರ್ಯವಾಗಿ ನ್ಯಾಯಯುತವಾಗಿ ಕಾನೂನು ಪ್ರಕಾರ ಮಾರ್ಕು ಇಳ್ಕೊಂಡವರು ಕೂಡ ಇಲ್ಲ ಸರ್ ಅದು ಆಗಲ್ಲ, ಒಂದೇ ಚರ್ಚಿನಲ್ಲಿ 2 ಪ್ರೇಯರ್ ಮಾಡಲಿಕ್ಕೆ ಎಲ್ಲರೂ ಅದನ್ನೇ ಕಂಡುಹಿಡ್ತಾರೋ. ಒಂದೇ ಚರ್ಚಿನಲ್ಲಿ ಒಂದೇ ಪ್ರೇಯರ್ ಮಾಡಬೇಕು, ಇವರು ಬರಲಿ ಅವರು ಬರಲಿ, ಇಲ್ಲಾಂದರೆ ಚಾಬಿ ಹಾಕಲಿ. ನ್ಯಾಯ ರೀತಿಗೆ ಮಾತಾಡುವಾಗ PSA ಅದನ್ನು ಸ್ಪಂದಿಸಿದರು. ಮರಣ ದಿವಸ PSA, ಕ್ರೈಮ್ PSA, ಸಿವಿಲ್ PSA, DSP ಕಡೆ ಡಿಸ್ಕಷನ್ ಮಾಡಿ ನನ್ನನ್ನು ಕರೆದು ನೀವು ಯಾವುದೇ ಗೊಂದಲ ಇಲ್ಲದೆ ಆರಾಧನೆ ನಡೆಸ್ಕೊಂಡು ಹೋಗಿರೋ ಅಂತೇಳಿ ಅವರಿಬ್ಬರ ಮಾತು ಪ್ರಕಾರ ಇಬ್ಬರು PSA ಅವರು ನಮ್ಮ ಸಹಾಯಕಾರಿಗ ಆ ಚರ್ಚನ್ನು ಚಾಬಿ ತೆಗೆಸಿ ಪ್ರಾಬ್ಲಮ್ ಇಲ್ಲದ ಹಾಗೆ ನಡೆಸ್ಕೊಂಡು ಹೋಗೋದ್ರಿಂದ ಅದಕ್ಕೂ ಆ ಆತ್ಮವಿಶ್ವಾಸದಿಂದ ವಿನ್ಕೊಂಡ ಮಾರ್ಕು ಕೂಡ ನಾವು ಸನ್ಮಾನ ಮಾಡ್ತೀವಿ ನಮ್ಮ ಸಭೆಯಿಂದ. ಇವರಿಗೋಸ್ಕರ ಬಾಪಿ ಚರ್ಚಿ ಪಾಸ್ಟರ್ ಜೀವನವರು ಅವ್ರಿಗೆ ಶಾಲವನ್ನು ಹೊಂದಿಸ್ತಾರೆ. ಸಾರಿ, ನನಗೆ ಕನ್ನಡ ಹೆಚ್ಚಿಗೆ ಬರೋದಿಲ್ಲ. ಯೂಟ್ಯೂಬ್ಗೆ ಅದೇ ರೀತಿಯಾಗಿ ಎಲ್ಲಕ್ಕಿಂತ ಹೆಚ್ಚಿಗಾಗಿ ನಾವು ನಮ್ಮ ಸಭೆಯ 1982ರಿಂದ ಆರಾಧನೆ ಯಾವಾಗ ಪ್ರಾರಂಭ ಮಾಡಿದ್ವಿ, ಯಾವಾಗ ನಮ್ಮದು ಆರಾಧನೆ ಬಂದಾಗೋದಿಲ್ಲ. ಯಾರು ತೀರ್ಕೊಂಡ್ರೂ ನಾವು ಹೋಗಿದ್ರೆ ಇನ್ನೊಬ್ಬ ಪಾಸ್ಟರ್ಗೆ ಒಪ್ಪಿಸಿ ಹೋಗ್ತೀವಿ. ಆ ಕಾರಣವಾಗಿ नमस्कार, मैं माया केकरी। हज़रत अली वारिस कौड़ी मोहर्रम कमेटी गांधीनगर ने हज़रत इमाम हुसैन के नाम पर लोगों के लिए भोजन की व्यवस्था की। भाईजान, ना ओ
प्लेट लगाओ तो मुंह कल हमने आपसे जो सवाल पूछा था उसका सही जवाब है हाइपरीन पेड़। कमेंट्स में जवाब देने वाले हैं गायत्री नीलेश पाटिल, देवानंद सड़ेकर, फ्यूचर अंबानी, रूपा देवी मोदगी, दादा पीर सकली, यूसुफ शाह, काव्या बी ठाकुर, योगेश कदम, मुश्ताक अहमद खलासी, सैला सुतार, निवेदा, ओपी गेमर, मुख्तियार सामरानी, दीपक के, सौम्या बांदेकर और मोहम्मद शेख। आज का सवाल, प्रकाश की गति, प्रकाश 1 सेकंड में कितने किलोमीटर की दूरी तय करता है? कमेंट्स में जरूर बताइएगा। अंत तक हमसे जुड़े रहने के लिए हृदय से धन्यवाद। कल फिर मुलाकात होगी आपके अपने चैनल पारिक प्रेजेंटेशंस पर। स्वस्थ रहें, मस्त रहें।